ಶೇರ್ ಮಾರ್ಕೆಟ್ ಅಲ್ಲಿ ಯಾಕೆ ತುಂಬಾ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಫಸ್ಟ್ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲ ನೀವು ಮನಿನ ಗ್ರೋತ್ ಮಾಡಕ್ಕೆ ಅಥವಾ ವೆಲ್ತ್ ನ ಬಿಲ್ಡ್ ಮಾಡಕ್ಕೆ. ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ, ಲೈಕ್ ಮ್ಯೂಚುವಲ್ ಫಂಡ್ಸ್, ಗೋಲ್ಡ್ಸ್, ETFs, ಬಾಂಡ್ಸ್, ರಿಯಲ್ ಎಸ್ಟೇಟ್, ಹಲವಾರು ನೀವು ವೆಲ್ತ್ ನ ಬಿಲ್ಡ್ ಮಾಡೋಕೆ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ. ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ನಿಮ್ಗೆ ಯಾವ್ದ್ರ ಬಗ್ಗೆ ವಿಷಯ ಜಾಸ್ತಿ ಗೊತ್ತಿದೆಯೋ ಆ ಪ್ಲಾಟ್ಫಾರ್ಮ್ ಗಳಿಗೆ ಇನ್ವೆಸ್ಟ್ ಮಾಡಿ ನೀವು ವೆಲ್ತ್ ನ ಬಿಲ್ಡ್ ಮಾಡ್ಕೋಬೇಕು. ಏನೋ ಒಂದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ನಾವು ದಿನ ಬೆಳಿಗ್ಗೆ ಎದ್ದು ನಾವು ಟೆನ್ಷನ್ ತಗೊಂಡು ಮೈಂಡ್ ನ ಸ್ಟ್ರೆಸ್ ಮಾಡ್ಕೊಂಡೆಲ್ಲ ಇರಬಾರ್ದು. ಅಂಡ್ ತಪ್ಪು ನಿಮ್ದಲ್ಲ. ಯೂಟ್ಯೂಬ್ ಗಳಲ್ಲಿ, ರೀಲ್ಸ್ ಗಳಲ್ಲಿ 50,000 ಪ್ರಾಫಿಟ್ ಬಂತು, 1,00,000 ಪ್ರಾಫಿಟ್ ಬಂತು, ಆಪ್ಷನ್ ಬೈ ಮಾಡಿದ್ದೆ, ಅರ್ಧ ಗಂಟೆಯಲ್ಲಿ 90% ರಿಟರ್ನ್ ಬಂತು ಅಂತ ಹೇಳೋರೆಲ್ಲ 99% ಎಲ್ಲ ಫೇಕ್. ಇವ್ರುಗಳು ಇವ್ರ ಕೋರ್ಸ್ಗಳನ್ನ ಸೆಲ್ ಮಾಡಕ್ ಯೂಸ್ ಮಾಡೋ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು. ಇನ್ವೆಸ್ಟರ್ಸ್ ಅರ್ನ್ ಮೋರ್ ದನ್ ಟ್ರೇಡರ್ಸ್ ಅಂತ ನೀವು ಯಾವಾಗ ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನೀವು ಲಾಸ್ ಮಾಡ್ಕೊಳ್ತಾನೆ ಇರ್ತೀರಾ. ಟ್ರೇಡಿಂಗ್ ಮಾಡೋದು ಅಷ್ಟು ಈಸಿನೇ ಇಲ್ಲ. ಇದಕ್ಕೆ ತುಂಬಾ ಟೈಮು, ತುಂಬಾ ಎಕ್ಸ್ಪೀರಿಯನ್ಸ್, ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ಟ್ರೇಡಿಂಗ್ ಅಲ್ಲಿ ಸಸ್ಟೈನ್ ಆಗೋಕ್ಕಾಗೋದು.